ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಒಂದು ಕಡೆಯಲ್ಲಿ ಪಾಕಿಸ್ತಾನ ಕಿರಿಕ್ ಮಾಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಬಾಂಗ್ಲಾದಲ್ಲಿ ಎಲ್ಲವೂ ಸರಿ ಇಲ್ಲ. ನಮ್ಮ ನೆರೆಯ ದೇಶಗಳಲ್ಲಿ ಈ ರೀತಿ ಪರಿಸ್ಥಿತಿ ಇರುವಾಗ ನಮ್ಮ ಸೇನೆ ಅದೊಂದು ದೊಡ್ಡ ದಂಡಯಾತ್ರೆಗೆ ಸಿದ್ಧವಾಗಿ ನಿಂತಿದ್ಯಾ ಅನ್ನುವ ಅನುಮಾನ ಮೂಡಿದೆ. ಭಾರತದ ಈ ದೊಡ್ಡ ನಿರ್ಧಾರಕ್ಕೆ ಕಾರಣ ಚೀನಾದೊಂದಿಗೆ ಸೇರ್ಕೊಂಡು ಬಾಂಗ್ಲಾ ಮಾಡ್ತಾ ಇರುವ ಅದೊಂದು ಷಡ್ಯಂತರ. ಬಾಂಗ್ಲಾ ಇಂಥದ್ದೊಂದು ಷಡ್ಯಂತ್ರ ರೂಪಿಸಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಚಿಕನ್ ನೆಕ್ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಭಾರತೀಯ ಸೇನೆ ಚಿಕನ್ ನೆಕ್ ಪ್ರದೇಶಕ್ಕೆ ದಂಡೆತ್ತಿ ಬಂದಿದೆ. ಭಾರತದ ಬ್ರಹ್ಮಾಸ್ತ್ರಗಳಾದ ಬ್ರಹ್ಮೋಸ್, ರಫೇಲ್, ಆಕಾಶನ್ನ ಕೂಡ ಈ ಪ್ರದೇಶದಲ್ಲಿ ನಿಯೋಜನೆ ಮಾಡಿದೆ. ಅದರಲ್ಲೂ ನಮ್ಮ ವಿರೋಧಿಗಳು ಸಿಲಿಗುರಿ ಕಾರಿಡಾರ್ ಅನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಒಂದು ವೇಳೆ ಶತ್ರುಗಳು ಸಿಲಿಗುರಿ ಕಾರಿಡಾರ್ ಅನ್ನು ವಶಪಡಿಸಿಕೊಂಡು ಬಿಟ್ಟರೆ ಇಡೀ ಈಶಾನ್ಯ ಭಾರತವೇ ಭಾರತದ ಕೈತಪ್ಪಿ ಹೋಗುವ ಸಾಧ್ಯತೆ ಇದೆ. ಹೀಗಾಗಿ ಭಾರತ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಬಾಂಗ್ಲಾ ಭಾರತವನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತು, ಆದರೆ ಯಾವ ಪ್ಲಾನ್ ಕೂಡ ವರ್ಕೌಟ್ ಆಗಲಿಲ್ಲ. ಹೀಗಾಗಿ ತನ್ನಿಂದ ಇನ್ನು ಮುಂದೆ ಭಾರತವನ್ನು ಎದುರು ಹಾಕಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಗೊತ್ತಾದಾಗ ಚೀನಾದ ಬಾಲ ಹಿಡ್ಕೊಂಡು ಹೋಗಿ ಭಾರತಕ್ಕೆ ತೊಂದರೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದೆ ಬಾಂಗ್ಲಾ. ಚೀನಾಗೂ ಕೂಡ ಇದೇ ಬೇಕಿತ್ತು. ಬಾಂಗ್ಲಾ ಇಂಥದ್ದೊಂದು ಪ್ಲ್ಯಾನ್ ತೆಗೆದುಕೊಂಡು ಹೋಗಿದ್ದೇ ತಡ ಭಾರತದ ಚಿಕನ್ ನೆಕ್ ಮೇಲೆ ಚೀನಾ ಕಣ್ಣಿಟ್ಟು ಬಿಟ್ಟಿದೆ. ಅಷ್ಟಕ್ಕೂ ಏನಿದು ಬಾಂಗ್ಲಾ ಹಾಗೂ ಚೀನಾ ಮಾಡಿರುವ ಪ್ಲ್ಯಾನ್? ಚಿಕನ್ ನೆಕ್ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿರೋದು ಯಾಕೆ? ಸಿಲಿಗುರಿ ಕಾರಿಡಾರ್ ಭಾರತಕ್ಕೆ ಅದೆಷ್ಟು ಇಂಪಾರ್ಟೆಂಟ್? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಭಾರತದ ಈಶಾನ್ಯ ರಾಜ್ಯಗಳು ಎಲ್ಲಿದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಗೊತ್ತಿಲ್ಲದೆ ಇದ್ದವರು ಈ ಮ್ಯಾಪನ್ನು ನೋಡಿಕೊಳ್ಳಿ. ಇಲ್ಲಿರುವ ರಾಜ್ಯಗಳನ್ನು ಈಶಾನ್ಯ ರಾಜ್ಯಗಳು ಅಂತ ಕರೀತಾರೆ. ಈಶಾನ್ಯ ರಾಜ್ಯಗಳನ್ನು ಭಾರತದ ಮುಖ್ಯ ಭಾಗಕ್ಕೆ ಸಂಪರ್ಕ ಮಾಡೋದಕ್ಕೆ ಇರೋದು ಇದೊಂದೇ ಮಾರ್ಗ. ಇದನ್ನ ಚಿಕನ್ ನೆಕ್ ಅಂತ ಕರೀತಾರೆ. ಭಾರತದ ಮುಖ್ಯ ಪ್ರದೇಶಗಳಿಗೆ ಈಶಾನ್ಯವನ್ನ ಸಂಪರ್ಕಿಸೋದು ಇದೇ ಮಾರ್ಗ. ಈ ಭಾಗ ಕೋಳಿಯ ಕುತ್ತಿಗೆಯ ರೀತಿ ಕಾಣಿಸೋದ್ರಿಂದ ಇದನ್ನ ಚಿಕನ್ ನೆಕ್ ಅಂತ ಕರೀತಾರೆ. ಈ ಭಾಗ ಭಾರತದ ಅತ್ಯಂತ ಇಕ್ಕಟ್ಟಿನ ಪ್ರದೇಶದಲ್ಲಿ ಒಂದು. ಇದೊಂದು ಪ್ರದೇಶವನ್ನು ಬಿಟ್ಟರೆ ಭಾರತ ತನ್ನದೇ ಈಶಾನ್ಯ ರಾಜ್ಯಗಳ ಜೊತೆ ಕನೆಕ್ಟ್ ಆಗೋದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲ. ಈಶಾನ್ಯ ಭಾರತದಲ್ಲಿ ಒಟ್ಟು 7 ರಾಜ್ಯಗಳು ಬರ್ತಾವೆ. ತ್ರಿಪುರ, ಅಸ್ಸಾಂ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ, ಮಿಜೋರಾಂ. ಈ 7 ರಾಜ್ಯಗಳನ್ನು 7 ಸಿಸ್ಟರ್ಸ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇವುಗಳು ಒಂದು ರೀತಿಯಲ್ಲಿ ಲ್ಯಾಂಡ್ ಲಾಕ್ಡ್ ರಾಜ್ಯಗಳು. ಸುತ್ತಲೂ ಇರೋದು ಬೇರೆ ದೇಶಗಳು, ಅಂದರೆ ಬಾಂಗ್ಲಾದೇಶ, ಚೀನಾ, ಮ್ಯಾನ್ಮಾರ್, ಭೂತಾನ್, ಹೀಗೆ ಬೇರೆ ಬೇರೆ ದೇಶಗಳ ಜೊತೆ ಈ ರಾಜ್ಯಗಳು ಗಡಿ ಹಂಚಿಕೊಂಡಿವೆ. ನಾವು ಆರಂಭದಲ್ಲೇ ಹೇಳಿದಂತೆ ಭಾರತದ ಮುಖ್ಯ ಭಾಗಕ್ಕೆ ಸಂಪರ್ಕ ಕಲ್ಪಿಸೋದಕ್ಕೆ ಚಿಕನ್ ನೆಕ್ ಪ್ರದೇಶ ಬಿಟ್ಟು ಬೇರೆ ಯಾವುದೇ ಜಾಗ ಇಲ್ವೇ ಇಲ್ಲ. ಇದು ನಮ್ಮ ಶತ್ರು ದೇಶಗಳಿಗೆ ಕೂಡ ಚೆನ್ನಾಗಿಯೇ ಗೊತ್ತಿದೆ. ಹೀಗಾಗಿ ಈ ಚಿಕನ್ ನೆಕ್ ಪ್ರದೇಶವನ್ನು ವಶಪಡಿಸಿಕೊಂಡು ಬಿಟ್ಟರೆ ಈಶಾನ್ಯ ಭಾರತವನ್ನು ಕಬ್ಜಾ ಮಾಡಿಕೊಳ್ಳಬಹುದು ಅನ್ನೋದು ಶತ್ರು ದೇಶಗಳ ಪ್ಲ್ಯಾನ್. ಇದೇ ಹಳೆಯ ಪ್ಲ್ಯಾನನ್ನು ಇಟ್ಕೊಂಡು ಈಗ ಬಾಂಗ್ಲಾದೇಶ ಚೀನಾದ ಬೆನ್ನು ಬಿದ್ದು ಬಿಟ್ಟಿದೆ. ಹೇಗಾದರೂ ಮಾಡಿ ಚಿಕನ್ ನೆಕ್ಕನ್ನು ವಶಪಡಿಸಿಕೊಂಡು ಬಿಡೋಣ, ಮುಂದೆ ಇದನ್ನೇ ಇಟ್ಕೊಂಡು ಭಾರತಕ್ಕೆ ಚೆನ್ನಾಗಿ ಬುದ್ಧಿ ಕಲಿಸಬಹುದು ಅನ್ನೋದು ಬಾಂಗ್ಲಾದ ಕಂತ್ರಿ ಪ್ಲ್ಯಾನ್. ಬಾಂಗ್ಲಾದೇಶ ಮಾಡಿರುವ ಈ ಪ್ಲ್ಯಾನನ್ನು ಡಮ್ಮಿ ಸರ್ಕಾರದ ಅಧ್ಯಕ್ಷ ಯೂನಸ್ ಬಹಿರಂಗವಾಗಿಯೇ ಹೇಳಿಬಿಟ್ಟಿದ್ದಾನೆ. ಇದನ್ನ ಹೇಳಿಕೆ ಅನ್ನೋದಕ್ಕಿಂತ ಒಂದು ರೀತಿಯ ಧಮ್ಕಿ ಅಂದ್ರೂ ತಪ್ಪಾಗೋದಿಲ್ಲ. ಮತ್ತೊಂದು ಕಡೆ ಬಾಂಗ್ಲಾದ ಈ ಕುತಂತ್ರಿ ಪ್ಲ್ಯಾನ್ ಚೀನಾಗೆ ಕೂಡ ಇಷ್ಟ ಆಗಿದೆ. ಒಂದು ವೇಳೆ ಈಶಾನ್ಯ ರಾಜ್ಯಗಳು ಚೀನಾ ವಶವಾಗಿ ಬಿಟ್ಟರೆ ಸುಲಭದಲ್ಲಿ ಈ ಭಾಗಗಳನ್ನು ಬಳಸಿಕೊಂಡು ಬಾಂಗ್ಲಾದಲ್ಲಿರುವ ಬಂದರುಗಳನ್ನು ಬಳಸಿಕೊಳ್ಳಬಹುದು. ಇದರಿಂದ ಚೀನಾಗೆ ತುಂಬಾನೇ ಲಾಭ ಕೂಡ ಇದೆ. ಚೀನಾ ಸುಮ್ಮನೆ ಯಾವುದಕ್ಕೂ ಕೈ ಹಾಕೋದಿಲ್ಲ. ಏನಾದರೂ ಲಾಭ ಇದ್ದರೆ ಮಾತ್ರ ಅದು ಮುಂದೆ ಹೋಗುತ್ತೆ. ಇಲ್ಲಿ ಈಶಾನ್ಯ ರಾಜ್ಯಗಳ ಮೇಲೆ ಚೀನಾದ ಕಣ್ಣು ತುಂಬ ಹಿಂದಿನಿಂದಲೂ ಕೂಡ ಇತ್ತು. ಈಗ ಬಾಂಗ್ಲಾ ಇದರ ಬಗ್ಗೆ ಪ್ರಸ್ತಾಪ ಮಾಡಿರೋದ್ರಿಂದ ಚೀನಾ ಈ ವಿಚಾರದಲ್ಲಿ ಉತ್ಸುಕವಾಗಿದೆ. ಬಾಂಗ್ಲಾದೇಶ ಇಂಥದ್ದೊಂದು ಪ್ಲ್ಯಾನ್ ಮಾಡಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಭಾರತ ಬಹಿರಂಗವಾಗಿಯೇ ಆಕ್ರೋಶ ವ್ಯಕ್ತಪಡಿಸಿದೆ. ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಇತ್ತೀಚೆಗಷ್ಟೇ ಬಿಮ್ಸ್ಟೇಕ್ ಶೃಂಗಸಭೆ ನಡೆದಿತ್ತು. ಈ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿ ಮೋದಿ ಸೇರಿದಂತೆ ಬಾಂಗ್ಲಾದೇಶದ ಡಮ್ಮಿ ಸರ್ಕಾರದ ಪ್ರಧಾನಿ ಯೂನಸ್ ಕೂಡ ಭಾಗಿಯಾಗಿದ್ದ. ಭಾರತದ ಪ್ರಧಾನಿಯ ಪಕ್ಕದಲ್ಲೇ ಈ ನೊಬೆಲ್ಗೆ ಕುರ್ಚಿ ಹಾಕಲಾಗಿತ್ತು. ಹೀಗೆ ಪಕ್ಕದಲ್ಲೇ ಕುಳಿತುಕೊಂಡಿದ್ದ ನೊಬೆಲ್ ಯೂನಸ್ಗೆ ಮೋದಿ ಅಲ್ಲೇ ಎಚ್ಚರಿಕೆ ಕೊಟ್ಟು ಬಿಟ್ಟಿದ್ರು. ಉಭಯ ದೇಶಗಳ ನಡುವಿನ ಸಂಬಂಧ ಹದಗೆಡಿಸುವಂತಹ ಹೇಳಿಕೆಗಳನ್ನು ಯಾವುದೇ ಕಾರಣಕ್ಕೆ ಕೊಡಬಾರದು ಅಂತ ಮೋದಿ ಯೂನಸ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಟ್ಟಿದ್ರು.
ಅಷ್ಟೇ ಅಲ್ಲ, ಗಡಿಯಲ್ಲಿ ಸ್ಥಿರತೆ ಮತ್ತು ಭದ್ರತೆ ಕಾಯ್ದುಕೊಳ್ಳಲು ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಮತ್ತು ಅಕ್ರಮ ಗಡಿ ನುಸುಳುವಿಕೆ ತಡೆಯಬೇಕು ಅಂತ ಒಂದು ರೀತಿಯಲ್ಲಿ ಯೂನಸ್ಗೆ ವಾರ್ನ್ ಮಾಡಿದ ರೀತಿಯಲ್ಲಿ ಮೋದಿ ಅಲ್ಲೇ ಹೇಳಿಬಿಟ್ಟಿದ್ರು. ಸ್ನೇಹಿತರೆ, 2 ವಾರಗಳ ಹಿಂದೆ ಇದೇ ಯೂನಸ್ ಯಾವ ರೀತಿಯ ಹೇಳಿಕೆ ಕೊಟ್ಟಿದ್ದ ಅನ್ನೋದು ನೆನಪಿರಬಹುದು. ಹೇಗಾದರೂ ಮಾಡಿ ಮೋದಿ ಜೊತೆ ಮಾತನಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಅಂಗಲಾಚಿದ್ದು ಇದೇ ಯೂನಸ್. ಈಗ ಚೀನಾ ತನ್ನ ಪ್ಲಾನ್ಗೆ ಓಕೆ ಅಂತ ಹೇಳ್ತಾ ಇದ್ದಂತೆ ಭಾರತದ ಬೆನ್ನಿಗೆ ಚೂರಿ ಇರಿಯುವ ಪ್ರಯತ್ನವನ್ನ ಈ ಯೂನಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಭಾರತವನ್ನ ಹೇಗಾದರೂ ಮಾಡಿ ಮಟ್ಟ ಹಾಕಲೇಬೇಕು ಅಂತ ಯೂನಸ್ ಯಾವ ಮಟ್ಟಿಗೆ ಇಳಿದಿದ್ದಾನೆ ಅಂದರೆ, ಚೀನಾ ಈ ಕೆಲಸದಲ್ಲಿ ಸಕ್ಸಸ್ ಆದರೆ ಕೆಲವೊಂದು ಪ್ರದೇಶಗಳನ್ನು ಬಿಟ್ಕೊಡೋದಕ್ಕೆ ಸಿದ್ಧ ಅಂತ ಯೂನಸ್ ಹೇಳಿದ್ದಾನೆ. ಅಂದರೆ ಏನಾದರೂ ಮಾಡಿ ಭಾರತದ ವಿರುದ್ಧ ಷಡ್ಯಂತ್ರ ಮಾಡಬೇಕು ಅನ್ನೋದು ಯೂನಸ್ನ ಲೆಕ್ಕಾಚಾರ. ಯೂನಸ್ಗೆ ಇಷ್ಟೆಲ್ಲ ಇರಬೇಕು ಅಂದರೆ ಭಾರತಕ್ಕೆ ಇನ್ನೆಷ್ಟು ಇರಬೇಡ ಹೇಳಿ. ಭಾರತ ಯೂನಸ್ನ ಈ ಪ್ಲಾನ್ಗೆ ಕೊಟ್ಟ ಉತ್ತರ ಇದೆಯಲ್ಲ, ಅದು ಯೂನಸ್ನ ಎದೆಯನ್ನೇ ನಡುಗಿಸಿ ಬಿಟ್ಟಿದೆ. ಬಾಂಗ್ಲಾದ ಪಾಯಿಂಟ್ ಇರೋದು, ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಮಾರ್ಗ ಬೇಕು ಅಂದರೆ ನಮ್ಮ ಬಳಿಗೆ ಬರಬೇಕು, ಅದಕ್ಕೆ ಬೇರೆ ಸಮುದ್ರ ಮಾರ್ಗಗಳಿಲ್ಲ. ಹೀಗಾಗಿ ಈಶಾನ್ಯ ಭಾರತದ ರಾಜ್ಯಗಳು ಭಾರತದಿಂದ ಬೇರ್ಪಟ್ಟರೆ ಸುಲಭದಲ್ಲೇ ಸಮುದ್ರ ಮಾರ್ಗ ಸಿಗುತ್ತೆ ಅನ್ನೋದು ಬಾಂಗ್ಲಾದ ವಾದ. ಇದಕ್ಕೆ ಭಾರತ ಕೊಟ್ಟಿರುವ ಉತ್ತರ ಏನು ಗೊತ್ತಾ? ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಪ್ರವೇಶ ಸಿಗಬೇಕಂದ್ರೆ ತನ್ನ ಬಳಿಯೇ ಬರಬೇಕು ಅಂತ ಹೇಳಿಕೊಳ್ಳುತ್ತಿರುವ ಬಾಂಗ್ಲಾದೇಶವನ್ನೇ ಇಬ್ಬಾಗ ಮಾಡಿದರೆ ಈ ರೀತಿಯ ಸಮಸ್ಯೆಗಳೇ ಇರೋದಿಲ್ಲ. ನೇರವಾಗಿ ಸಮುದ್ರ ಮಾರ್ಗ ಸಿಗಲಿದೆ. ಸಮುದ್ರ ಪ್ರವೇಶಕ್ಕಾಗಿ ಹೆಚ್ಚಿನ ದುಬಾರಿ ಇಂಜಿನಿಯರಿಂಗ್ ಐಡಿಯಾಗಳು ಅಗತ್ಯವಿರೋದಿಲ್ಲ ಅಂತ ಭಾರತ ಹೇಳಿಬಿಟ್ಟಿದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಬಾಂಗ್ಲಾವನ್ನೇ ಒಡೆದು ದಾರಿ ಮಾಡ್ಕೊಳ್ತೀವಿ ಅಂತ ಭಾರತ ಹೇಳಿಬಿಟ್ಟಿದೆ. ಇಷ್ಟೆಲ್ಲ ಆದಮೇಲೆ ನಿಮಗೆ ಚಿಕನ್ ನೆಕ್ ಬಗ್ಗೆ ಗೊತ್ತಿರಬಹುದು. ಇದು ಇರೋದು ಕೇವಲ 22 ಕಿಲೋಮೀಟರ್ ಅಗಲ ಮಾತ್ರ. ಇದನ್ನೇ ಸಿಲಿಗುರಿ ಕಾರಿಡಾರ್ ಅಂತ ಕರೀತಾರೆ. ಇದು ಯಾವ ರೀತಿಯ ಆಯಕಟ್ಟಿನ ಜಾಗದಲ್ಲಿದೆ ಅಂದರೆ, ಒಂದು ಕಡೆಯಲ್ಲಿ ಬಾಂಗ್ಲಾದೇಶದ ಗಡಿ ಇದೆ, ಮತ್ತೊಂದು ಕಡೆಯಲ್ಲಿ ನೇಪಾಳ ಗಡಿ ಇದೆ, ಇನ್ನೊಂದು ಕಡೆಯಲ್ಲಿ ಭೂತಾನ್ ಇದೆ, ಅದರ ಪಕ್ಕದಲ್ಲೇ ಚೀನಾ ಕೂಡ ಇದೆ. ಹೀಗೆ 100 ಕಿಲೋಮೀಟರ್ ಸುತ್ತಳತೆಯಲ್ಲಿ ಎಲ್ಲವೂ ಇದೆ. ಇದೀಗ ಈ ಪ್ರದೇಶದ ಪಕ್ಕದಲ್ಲೇ ಇರುವ ಬಾಂಗ್ಲಾದ ಭೂಮಿಯಲ್ಲಿ ಚೀನಾಗೆ ಏರ್ಬೇಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಬಾಂಗ್ಲಾ ಹೇಳಿಕೊಂಡಿದೆ. ಒಂದು ವೇಳೆ ಇಲ್ಲಿ ಚೀನಾ ಏರ್ಬೇಸ್ ಮಾಡಿಕೊಂಡಿದ್ದೇ ಆದಲ್ಲಿ ಅದು ಭಾರತಕ್ಕೆ ಅಪಾಯ. ಹೀಗಾಗಿ ಭಾರತ ಈ ಪ್ರದೇಶದಲ್ಲಿ ತಮ್ಮ ಸೇನೆಯನ್ನ ಸರ್ವಸನ್ನದ್ಧ ಸ್ಥಿತಿಯಲ್ಲಿ ಇರಿಸಿದೆ. ಯಾವಾಗ ಬೇಕಾದರೂ ಇಲ್ಲಿ ಅಪಾಯದ ಸ್ಥಿತಿ ನಿರ್ಮಾಣವಾಗಬಹುದು. ಹೀಗಾಗಿ ಭಾರತದ ಬ್ರಹ್ಮಾಸ್ತ್ರಗಳನ್ನೇ ಈ ಪ್ರದೇಶದಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೊಂದು ಕಡೆಯಲ್ಲಿ ಸಿಲಿಗುರಿ ಪ್ರದೇಶದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಭಾರತ ಮಾಡ್ತಾ ಇದೆ. ಇಲ್ಲಿ ರೈಲು ಸಂಪರ್ಕ, ವಿಮಾನ ಸಂಪರ್ಕಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಲಾಗುತ್ತಿದೆ. ಈ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಕೊಳ್ತಾ ಇಲ್ಲ. ಈಶಾನ್ಯ ಭಾರತದ ವಿಚಾರವಾಗಿ ಈ ಪ್ರದೇಶ ತುಂಬಾನೇ ಇಂಪಾರ್ಟೆಂಟ್. ಹೀಗಾಗಿ ಭಾರತ ಇದರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಅದೇನೇ ಇರಲಿ, ಬಾಂಗ್ಲಾ ಚೀನಾದ ಬಾಲ ಹಿಡ್ಕೊಂಡು ಏನು ಬೇಕಾದರೂ ಮಾಡಬಹುದು. ಇದೇ ಕಾರಣಕ್ಕಾಗಿ ಭಾರತ ಈ ಪ್ರದೇಶದಲ್ಲಿ ತನ್ನ ಸೇನೆಯನ್ನು ನಿಯೋಜನೆ ಮಾಡಿಬಿಟ್ಟಿದೆ. ರಫೇಲ್ನಂತಹ ಶಕ್ತಿಶಾಲಿ ಅಸ್ತ್ರಗಳು ಕೂಡ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿದೆ. ಒಂದು ವೇಳೆ ಕಿರಿಕ್ ಮಾಡಿಬಿಟ್ರೆ ಮುಂದೆ ಅರ್ಧ ಬಾಂಗ್ಲಾದೇಶ ನಮ್ಮ ದೇಶದ ಪಾಲಾಗಬಹುದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.